ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ಪಿರಿಯಾಪಟ್ಟಣ ತಾಲೂಕು ವಡೇರ ಹೊಸಳ್ಳಿನಲ್ಲಿ ರೈತ ಪರ್ವದ ವತಿಯಿಂದ ಏನು ರೈತರುಗಳನ್ನು ರೈತ ಸಂಘಕ್ಕೆ ಸೇರ್ಪಡೆಯಾಗುವಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ನಡೆಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ರೈತ ಸಂಘದ ಅಂದರೆ ರೈತ ಪರ್ವದ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು, KR ನಗರದ ಕುಮಾರಣ್ಣ ಅವರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು, ಹಾಗೆ ರೈತ ಪರ್ವದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಹುಣಸೂರಿನ ಶ್ರೀಯುತ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳು ಇವರ ನೇತೃತ್ವದಲ್ಲಿ ರೈತ ಸಂಘಕ್ಕೆ ರೈತರುಗಳು ನೂತನವಾಗಿ ಸೇರ್ಪಡೆ. ಬಹಳ ಅದ್ಧೂರಿಯಾದಂತಹ ಕಾರ್ಯಕ್ರಮ. ಮೆರವಣಿಗೆಯಲ್ಲಿ ಬಂದಂತಹ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿದಾಗ ಎಲ್ಲರೂ ಸಹ ಕರತಾಂಡವನ್ನು ಹಾಕಿ ಅವರನ್ನು ಸ್ವಾಗತವನ್ನು ಮಾಡ್ತಾರೆ. ಸ್ನೇಹಿತರೆ, ನಾನು ಇಲ್ಲಿ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ನನ್ನ ಊರು, ನನ್ನ ತಾಲೂಕು, ನನ್ನ ರಾಜ್ಯ, ನನ್ನ ದೇಶ, ಇದು ನನ್ನ ಸಂತೋಷದ ಮಾತುಗಳು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಆ ಒಂದು ಅದ್ಧೂರಿಯ ರೈತ ಸಂಘದ ಕಾರ್ಯಕ್ರಮಕ್ಕೆ ಹುಣಸೂರಿನ ನಮ್ಮ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳು, ರಾಜ್ಯ ಪರ್ವದ ಪ್ರಚಾರಾಧ್ಯಕ್ಷರು, ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಬಂದಿರುವ ರೈತರನ್ನು ಹಸಿರು ಶಾಲನ್ನು ಹೊದಿಸಿ ಅದ್ಧೂರಿಯಾಗಿ ಬರಮಾಡ್ಕೊಂಡು ಆ ಒಂದು ಸಂತೋಷದ ಕ್ಷಣ, ಅವರು ನಮ್ಮ ಹುಣಸೂರಿನವರು ಅಂತ ಹೇಳುವ ಕ್ಷಣ ನನಗೆ ಬಹಳ ಖುಷಿ ತಂತು. ಆ ಒಂದು ಸುಂದರವಾದ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ ಅಂತ ಹೇಳ್ತಾ, ಬನ್ನಿ ನಾವೀಗ ಪಿರಿಯಾಪಟ್ಟಣ ತಾಲೂಕು ವಡೇರ ಹೊಸಳ್ಳಿಗೆ ಹೋಗೋಣ. ಅಲ್ಲಿ ರೈತರ ಸೇರ್ಪಡೆ ಕಾರ್ಯಕ್ರಮದಿಂದ ಕಣ್ತುಂಬ ನೋಡೋಣ. ರಾಜ್ಯಾಧ್ಯಕ್ಷರು, ರಾಜ್ಯದ ಉಪಾಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳು ಎಲ್ಲರ ಮಾತುಗಳನ್ನು ಕೇಳಬರೋಣ ವೀಕ್ಷಕರೇ. ಇರಬೇಕು ಶಾಲು ಟವಲ್ ಕೊಟ್ಬಿಟ್ಟು ಇದಾಕಬೇಕು ಅಂತ ಸೇರ್ಪಡೆ ಆಯ್ತೀನಿ ಅಂದ್ರಲ್ಲ ಇದರಲ್ಲಿ ಇವಾಗ ಇನ್ನೊಂದು ಮೇನ್ ಮುಖ್ಯವಾದ ಈ ಊರಲ್ಲಿ ಆಗಂತ ನಮ್ಮ ಐನೂರು ಅವ್ರ ಹೆಸರು ಸೋಮಣ್ಣ ಸೇರ್ಪಡಿ ರೈತ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ, ಜಯವಾಗ್ಲಿ, ಯಶಸ್ ಆಗ್ಲಿ, ಇನ್ನು ಇದೇ ತರ ಜಾಸ್ತಿ ಸೇವೆ ಮಾಡ್ಲಿ ಅಂತ ಆ ದೇವರ ಹತ್ರ ಹಾರೈಸ್ತೀನಿ. ಈಗ ಮಹಾಶಕ್ತಿ ಇದೆ ನಿಮ್ಮ ಮೇಲೆ, ಅದನ್ನು ಉಪಯೋಗಿಸ್ಕೊಳ್ಳಿ. ನಾವೇನು ಡಿಸ್ಕೌಂಟ್ ಆಡಕ್ ಕರೀತಾ ಇದೀವ ರೈತರಲ್ಲಿ, ನಾವು ಎಲ್ಲ ಜೊತೆ ಮಾಡವ ಅಂತ. ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆಲ್ಲ ಅಟೆಂಡ್ ಆಗಿ ಲೇಡೀಸ್ಗಳು, ನಮ್ಮ ಅಕ್ಕ ತಂಗಿಯರು ಅವ್ರೂ ಸೇರ್ಪಡೆ ಆಗ್ಬೇಕು. ಹಾಗೂ ಇವಾಗ ಈ ಕಾರ್ಯಕ್ರಮಕ್ಕೆ ಬಂದಂತೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಅರುಣ್ ಕುಮಾರ್ ಅವರು ಮೈಸೂರಿಂದ ನಿಮ್ಗೋಸ್ಕರ ಅಲ್ಲಿಂದ ಬಂದಿದ್ದಾರೆ. ಅವ್ರಿಗೆ ನಮ್ಮ ಕಡೆನ ಒಂದು ಸ್ವಾಗತವನ್ನು ಕೊಡ್ತಿದ್ವಿ. ಹಾಗೂ ಇವತ್ತು ನಾವು
ಎಲ್ಲಾರು ಆಸೆ ಏನಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಕೈಲಿ ಒಂದು 4 ಮಾತು ಕೇಳ್ಬೇಕು ಅಂತ ಎಲ್ಲಾರ್ಗು ಆಸೆ ಇದೆ. ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಡಾಕ್ಟರ್ ನಮ್ಮ ಹಾಗೂ ನಮ್ಮ ಕುಮಾರಣ್ಣ ಇವರು ಉಮಾಪತಿಯವರು ಕುಮಾರಣ್ಣ ಅಂತಂದ್ರೆ ಕುಮಾರಣ್ಣ ಅವ್ರಿಗೆ ಕುಮಾರಣ್ಣ ಹೇಳಿ ಅವ್ರಿಗೆ ಕೊಡ್ತಾರೆ, ನಾನು ಇವ್ರು ಕೊಡ್ತೀನಿ. ಕುಮಾರಣ್ಣ ಅವರು ಕ್ಯಾರ್ನಗರದಿಂದ ಈ ವಯಸ್ಸಾದ್ರೂ ರೈತರದಲ್ಲಿ ಇದ್ದು ನಾವು ರೈತರ ಕಾರ್ಯಕ್ರಮದಲ್ಲಿದ್ದು ನಾವು ರೈತರಿಗೋಸ್ಕರ ನಾವು ಓಡಾಟ ಮಾಡಬೇಕು ಅಂತ ಇನ್ನೂ ಅವರು ಓಡಾಟ ಮಾಡ್ತಾರಲ್ಲ, ಅದಕ್ಕೊಂದು ಚಪ್ಪಾಳೆ ಬರಲಿ ಜೋರಾಗಿ. ಏನಕ್ಕೆ ಅಂದ್ರೆ ಇದು ಸಂಘಟನೆ ಅಂತ ಅಂದ್ರೆ ಒಂದು ಸಂಸಾರ ಇದ್ದಂಗೆ. ನಾವು ಸಂಸಾರ ಉಳಿಸ್ಕೊಂಡು ಹೋದ್ರೆ ನಾವು ಎಲ್ಲೋದ್ರೂ ನಾವು ಚೆನ್ನಾಗಿರ್ತೀವಿ. ಅದನ್ನ ನಾವು ಉಳಿಸ್ಕೊಂಡಿಲ್ಲ ಅಂತಂದಾಗಲ್ಲ. ಈಗ ನಮ್ಮ ಕುಮಾರಣ್ಣ ಅವರು ವೇದಿಕೆ ಮೇಲೆ ಕೂತವ್ರೆ, ಅವರು ಜಾಸ್ತಿ ಭತ್ತ ನಮ್ಮ ಕ್ಯಾರ್ನಾರ್ ಸೈಡ್ ಅಲ್ಲಿ ಭತ್ತದ್ದು ತುಂಬಾ ಚೆನ್ನಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಏನೇನ್ ಮಾಡೋರು ಅದೆಲ್ಲ ತುಂಬಾ ಹೇಳ್ಕೊಟ್ಟವ್ರೆ. ಅದಕ್ಕೋಸ್ಕರ ಎಲ್ಲಾರ್ಗು ಎರಡೆರಡು ನಿಮಿಷ ಮಾತಾಡಕ್ ಅವಕಾಶ ಕೊಡ್ತೀವಿ. ಅದಕ್ಕೆ ಒಳ್ಳೇದಾಗ್ಲಿ. ಕುಮಾರಣ್ಣ ಒಂದೆರಡು ಮಾತಾಡ್ಬೇಕು ಅಂತ ಬೇಡ್ಕೊತೀನಿ. ನಮ್ಮ ಕುಮಾರಣ್ಣ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರು. ಮತ್ತೆ ಹೋಮಿಯೋಪತಿ ನಮ್ಮ ಡಾಕ್ಟರ್ ಸಾಹೇಬ್ರು ಅವರು ಒಂದು ನಮ್ಗೆ ತಿಳಿಯಂತ ಮಾತಾಡಿದ್ರು. ಇವತ್ತು ನಾನು ಸರ್ಕಾರಕ್ಕೆ ಹೇಳೋದು ಇಷ್ಟೇನೆ, ಸ್ವಲ್ಪ ರೈತರುಗಳು ಬಂದು ಇಲ್ಲಿ ಮುಂದೆ ಕೂತ್ಕೊಳ್ಳಿ. ಆ ಕಡೆ ಅಲ್ಲ, ಅವ್ರು ಬರೆಯೋರು ಬರೀತಾರೆ, ದಯವಿಟ್ಟು ಮುಂದೆ ಕೂತ್ಕೊಳ್ಳಿ. ಸ್ವಲ್ಪ ಬೈಕ್ ಅವ್ರಿಗೆ ಅವಕಾಶ ಮಾಡಿಕೊಡಿ, ಹೋಗ್ಲಿ ಅವರು. ಪರವಾಗಿ ಹಾಗೂ ಈ ಗ್ರಾಮ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಸೋಮಣ್ಣ ಅವರು ಒಂದು ಸನ್ಮಾನ ಮಾಡ್ತಾರೆ. ಒಳ್ಳೇದಾಗ್ಲಿ. ಸೈಡಲ್ಲಿ ನಿಂತ್ಕೊಂಡು ಹಾಕಿ ಅಲ್ಲಿ ಗ್ರಾಮದಲ್ಲಿ ಇವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಳ್ಳಿ, ರಾಜ್ಯಾಧ್ಯಕ್ಷರಿಗೆ ಇನ್ನೂ ಶಕ್ತಿ ಕೊಳ್ಳಿ, ಹಾಗೂ ಅವ್ರು ಓಡಾಟ ಮಾಡೋಕ್ಕೋಸ್ಕರ ಇನ್ನೂ ಜಾಸ್ತಿ ಶಕ್ತಿ ಕೊಳ್ಳಿ ಅಂತ ಹೇಳ್ಬೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.